ನಮಸ್ಕಾರ ವೀಕ್ಷಕರೇ. ಡೂಮ್ಸ್ ಡೇ ಈ ರೀತಿ ಎಷ್ಟೋ ಪಿಕ್ಚರ್ಗಳು ಬಂದು ಓದ್ವು. ಇಲ್ಲಿ ಏನಂದ್ರೆ 2026 ಫ್ರೈಡೆ ನವೆಂಬರ್ 13 ಇಲ್ಲಿ ಅಮೆರಿಕನ್ ಸೈಂಟಿಸ್ಟ್ ಮ್ಯಾಥಮೆಟಿಕಲ್ ಪ್ರಿಡಿಕ್ಷನ್ ಕ್ಲೈಮ್ಸ್ ದಟ್ ಎಂಡ್ ಆಫ್ ದಿ ವರ್ಲ್ಡ್ ಇನ್ 2026. ಈ ತರ ನಾನು ಅದಕ್ಕೆ ಯಾಕೆ ಅಂದ್ರೆ ಕೆಲವೊಬ್ರು ಹೇಳ್ಬಿಡ್ತಾರೆ, ಏನ್ರಿ ಹೊಸ ಹೊಸ ಡೇಟ್ಗಳು ಹೇಳ್ತಾ ಇರ್ತೀರಾ, ಸುಮ್ಮನೆ ಎಂಡ್ ಅಂತ. ಇಲ್ಲಿ ಎಂಡ್ ಅಂತ ನಾನು ಯಾವ್ದೂ ಹೇಳ್ತಾ ಇಲ್ಲ. ಪಾಪ್ಯುಲೇಷನ್ ಬೇಸ್ ಮೇಲೆ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರು. ಇವಾಗೆಲ್ಲ ಸುಮಾರು 2026 ಒಂದು ಡೇಟ್ ಮೆನ್ಷನ್ ಮಾಡಿರ್ಬೋದು. ಆದ್ರೆ ಇದಕ್ಕೆ ಒಂದು 65 ವರ್ಷ ಮುಂಚೆ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರು. ಅಂದ್ರೆ ಗ್ರೋತ್ ಯಾವ ರೀತಿ ಆಗ್ತಾ ಇದೆ ದೇಶದಲ್ಲಿ ಪಾಪ್ಯುಲೇಷನ್, ಆ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಅವ್ರು ಮೆನ್ಷನ್ ಮಾಡಿದ್ದೇನು, ಈ ರೀತಿ 2026 ವೇಳೆಗೆ ಜನಸಂಖ್ಯೆ ಅನ್ನೋದು ಮಿತಿಮೀರಿ ಹೋಗುತ್ತೆ. ಅದನ್ನ ತಡ್ಕೊಳ್ಳೋದಕ್ಕಾಗದೆ, ಅಂದ್ರೆ ಸಂಪನ್ಮೂಲ ಬಳಕೆನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಅಡ್ವಾನ್ಸ್ಮೆಂಟ್ ಜಾಸ್ತಿ ಆಗುತ್ತೆ, ಓವರ್ ಆಲ್ ಆಗಿ ಇದರಿಂದ ನೇಚರ್ ಡಿಸ್ಟ್ರಕ್ಷನ್ ಅನ್ನೋದಾಗುತ್ತೆ, ಡ್ಯಾಮೇಜಸ್ ಆಗುತ್ತೆ. ಇದೆಲ್ಲದ್ರಿಂದ ಒಂದು ಆ ಡೇಟ್ ಅನ್ನ ಮೆನ್ಷನ್ ಮಾಡಿದ್ರು. ಯಾರು ಮೆನ್ಷನ್ ಮಾಡಿರ್ಬೋದು, ಡೇಟ್ಗಳು ಅವರು ಇವರು ಹಾಕೊಂಡಿರ್ತಾರೆ. ಯಾಕೆಂದ್ರೆ ಇದು ಒಂದೇ ಅಲ್ಲ, ಗೂಗಲ್ ಅಲ್ಲಿ ನೀವು ಹುಡುಕ್ತಾ ಹೋದ್ರೆ ಆ ಡೇಟ್ ಬಗ್ಗೆ ಇವನ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಫೇಸ್ಬುಕ್ ಅಲ್ಲಿ ಇದೆ, ಟ್ವಿಟ್ಟರ್ ಅಲ್ಲಿ ಇದೆ, ಥ್ರೆಡ್ಸ್ ಅಲ್ಲಿ ಇದೆ, ಎಲ್ಲದರಲ್ಲೂ ಹಾಕೊಂಡು ಈ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಇಲ್ಲಿ ಹಾಕಿರೋದು ಕೂಡ ಟ್ವಿಟರ್ ಅಲ್ಲೇ. ಓವರ್ ಆಲ್ ಆಗಿ ಈ ಡೇಟ್ ಅನ್ನ ಮತ್ತೆ ಮೆನ್ಷನ್ ಮಾಡಕ್ ಶುರು ಮಾಡಿದ್ರು. 2012 ಡಿಸೆಂಬರ್ 12 ಅಂತ ಒಂದು ಡೇಟ್ ಅನ್ನ ಮೆನ್ಷನ್ ಮಾಡಿದ್ರು. ಅಂದ್ರೆ ಮಾಯನ್ ಕ್ಯಾಲೆಂಡರ್ ಎಂಡ್ ಆಗೋಯ್ತು, ಆ ಟೈಮ್ಗೆ ಇದು ಎಂಡ್ ಆಗುತ್ತೆ ಅಂತ ಒಂದು ಡೇಟ್ ಅನ್ನ ಮೆನ್ಷನ್ ಮಾಡಿದ್ರು. ಅದೇ ರೀತಿ ಈಗ ಇನ್ನೊಂದು ಡೇಟ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ ಈ ಅಮೆರಿಕನ್ಸ್ ಅವರು. ಕಾಲಜ್ಞಾನಿಗಳು ಕೂಡ ಡೇಟ್ಗಳನ್ನ ಮೆನ್ಷನ್ ಮಾಡಿದ್ರು. ಡೇಟ್ಗಳನ್ನ ಅನ್ನೋದಕ್ಕೆ ನಮ್ಮ ಕಾಲಜ್ಞಾನಿಗಳು ಸಂವತ್ಸರಗಳನ್ನ ಮೆನ್ಷನ್ ಮಾಡಿದ್ರು ಬಿಡಿ. ಅದೇ ಬೇಸ್ ಮೇಲೆ ಇವರು ಸ್ಟಡಿ ಮಾಡಿದ್ದು. ಅಂದ್ರೆ ಈ ಇಯರ್ ಟೈಮ್ಗೆ, ಅಂದ್ರೆ 2026 ವೇಳೆಗೆ ಮಿತಿ ಮೀರಿ ಹೋಗಿರುತ್ತೆ. ಸುಮಾರು ಹತ್ತತ್ರ 700 ಕೋಟಿಯಿಂದ 800 ಕೋಟಿಗೆ ರೀಚ್ ಆಗಿರುತ್ತೆ. ಅದು ಬಂದು ಮಿತಿ ಮೀರಿದ ಜನಸಂಖ್ಯೆ ಅಂತಾನೆ ಕನ್ಸಿಡರ್ ಮಾಡಿದ್ರು. ಯಾಕೆ ಅಂದ್ರೆ ಅಷ್ಟು ಅಡ್ವಾನ್ಸ್ಮೆಂಟ್ ಅನ್ನೋದು ಈ ಪೀರಿಯಡ್ ಅಲ್ಲಿ ಆಗ್ತಾ ಇದೆ. ಈ ಪೀರಿಯಡ್ ಇಷ್ಟೊಂದು ಅಡ್ವಾನ್ಸ್ಮೆಂಟ್ ಆದಾಗ ಆಟೋಮೆಟಿಕಲಿ ಎಂಡಿಂಗ್ ಅನ್ನೋದು ಬಂದೇ ಬರುತ್ತೆ. ಯಾಕೆ ನಾನು ಮೊದಲೇ ಹೇಳಿದೆ, ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದೇ ಇರುತ್ತೆ. ಅವು ಸ್ಟಡಿ ಮಾಡಿ ಬರೋದ್ರು, ಸ್ಟಡಿ ಮಾಡದೆ ಬರೋದ್ರು, ಈ ವಿಷಯಗಳನ್ನ ಸೈನ್ಸ್ ಕ್ಯಾಲ್ಕುಲೇಷನ್ ಬೇಸ್ ಮೇಲೆ ಅವರು ಒಂದು ಡೇಟ್ ಅನ್ನ ಮೆನ್ಷನ್ ಮಾಡೋದು. ಹೇಗೆ ಅನ್ನೋದಾದ್ರೆ, ಈಗ ಪ್ರೀವಿಯಸ್ ಒಂದು 2-3 ಇಯರ್ಸ್ ಬಿಫೋರು 90 ಸೆಕೆಂಡ್ಸ್ 92 ಸೆಕೆಂಡ್ಸ್ ಅಂತ ಒಂದು ಡೇಟ್ ಟೈಮ್ ನ ಮೆನ್ಷನ್ ಮಾಡ್ತಾ ಇದ್ರು. ಅದಾದ್ಮೇಲೆ 89 ಸೆಕೆಂಡ್ಸ್ ಅಂತ ಮೆನ್ಷನ್ ಮಾಡಿದ್ರು. 2040 ಒಳಗಡೆ ಅದು ಜಸ್ಟ್ 30 ಸೆಕೆಂಡ್ಸ್ಗೆ ಟೈಮ್ ಅನ್ನೋದು ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ವರ್ಲ್ಡ್ ಡಿಸ್ಟ್ರಕ್ಷನ್ ಟೈಮ್ ಇಸ್ 30 ಸೆಕೆಂಡ್ಸ್ ಅಟ್ 2045 ಅಂತ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಪ್ರಪಂಚದಲ್ಲಿರುವಂತ ನ್ಯೂಕ್ಲಿಯರ್ ಎಕ್ವಿಪ್ಮೆಂಟ್ ಎಲ್ಲ ಅಟ್ ಎ ಟೈಮ್ ಆಕ್ಟಿವೇಟ್ ಆಗೋದ್ರೆ ಪೂರ್ತಿ ಭೂಮಿ ನಾಶ ಆಗೋದಕ್ಕೆ ಜಸ್ಟ್ 30 ಸೆಕೆಂಡ್ ಸಾಕು ಅಂತ ಕನ್ಸಿಡರ್ ಮಾಡ್ತಾರೆ. ಇವಾಗ ಅಟ್ ಪ್ರೆಸೆಂಟ್ ಸುಮಾರು 89 ಸೆಕೆಂಡ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಇವರು ಕ್ಯಾಲ್ಕುಲೇಷನ್ ಮಾಡಿದ್ದು ಸುಮಾರು 2026 ವೇಳೆಗೆ ಮಿತಿ ಮೀರಿದ ಜನಸಂಖ್ಯೆ ಅನ್ನೋದು ಭೂಮಿ ಮೇಲೆ ಇರುತ್ತೆ. ಲೆಕ್ಕಾಚಾರ ಪ್ರಕಾರ 6400 ಕೋಟಿ ಜನರು ಭೂಮಿ ಮೇಲೆ ಬದುಕಬಹುದು. ಅಷ್ಟೊಂದು ಭೂಭಾಗ ನಮ್ಮ ಭೂಮಿಲಿ ಇದೆ. 6400 ಕೋಟಿ ಲೆಕ್ಕ ಹಾಕೊಳ್ಳಿ. ಆದ್ರೆ ಇಲ್ಲಿ 800 ಕೋಟಿಗೆ ಎದುರ್ತಾ ಇದ್ದೀವಿ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದು ಅದೇ, ಯಾವತ್ತು ಜನಸಂಖ್ಯೆ 700 ಕೋಟಿ ದಾಟುತ್ತೋ ಅವತ್ತು ಡಿಸ್ಟ್ರಕ್ಷನ್ ಅನ್ನೋದು ಶುರುವಾಗುತ್ತೆ ಅಂತ ಬರ್ದಿದ್ರು. ಇವತ್ತು ಅಂತ ಪರಿಸ್ಥಿತಿ ನಾವಿದೀವಿ. 700 ಅಲ್ಲ, 800 ಕೋಟಿ ಕ್ರಾಸ್ ಆಗೋಗಿದೆ. ಇನ್ನ ಮೊನ್ನೆ ರೀಸೆಂಟ್ ಆಗಿ ಒಂದು ಫಿಲಂ ಬೇರೆ ರಿಲೀಸ್ ಆಯ್ತು, ಡಿಸ್ಕ್ಲೋಜರ್ ಡೇ ಅಂತ. ಅದರಲ್ಲಿ ಮೆನ್ಷನ್ ಮಾಡ್ತಾರೆ 700 ಕೋಟಿ ಜನ ಅಷ್ಟೇ ಇರೋದು, ಇನ್ನು ಉಳಿದಿರೋದೆಲ್ಲ ಮನುಷ್ಯರೆಲ್ಲ, ಅವರೆಲ್ಲ ಏಲಿಯನ್ಸ್, ಬೇರೆ ಬೇರೆ ರೀತಿಯ ಪ್ರಭೇದಕ್ಕೆ ಸೇರಿದಂತ ಜನಾಂಗ, ಅವರೆಲ್ಲ ಮನುಷ್ಯರೆಲ್ಲ ಅಂತ ಸಿನಿಮಾದಲ್ಲಿ ಮೆನ್ಷನ್ ಮಾಡ್ತಾರೆ ಬಿಡಿ. ಒಟ್ನಲ್ಲಿ ಯಾವ ಸತ್ಯ ಯಾವ ಸುಳ್ಳು ಅಂತ ಜಡ್ಜ್ ಮಾಡೋದು ತುಂಬಾ ಕಷ್ಟ. ಆದ್ರೆ ಇಲ್ಲಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಬೇಸ್ ಮೇಲೆ ಹೇಳ್ತಾ ಇರೋದು. ನಾನು ಅದಕ್ಕೆ ಇದನ್ನ ತೋರಿಸಿದೆ. ಸಿಂಬಾಲಿಕ್ ಮೀನಿಂಗ್ ಫೋರ್ಕಾಸ್ಟ್ ಮಾಡಿದ್ದಾರೆ. ಏನಂತ, ಪಾಪ್ಯುಲೇಷನ್ ಗ್ರೋತ್ ಪ್ಲಸ್ ರಿಸೋರ್ಸ್ ಕನ್ಸಂಪ್ಷನ್ ಮೇಲೆ ಇವರು ಈ ಡೇಟ್ ಅನ್ನ ಮೆನ್ಷನ್ ಮಾಡಿದ್ರು. ಅದೇ ಹೇಳಿದ್ದು, ಈಗ ಕ್ಯಾಲ್ಕುಲೇಟರ್ಗೆ 2+2 ಎಷ್ಟು ಅಂತ ಹಾಕಿದ್ರೆ 4 ಅಂತ ಬರುತ್ತೆ, 4+4 ಎಷ್ಟು ಅಂತ ಹಾಕಿದ್ರೆ 8 ಅಂತ ಬರುತ್ತೆ. ಅದೇ ರೀತಿ ಈ ಮಟ್ಟಕ್ಕೆ ಗ್ರೋತ್ ವರ್ಸಸ್ ರಿಸೋರ್ಸ್ ಕನ್ಸಂಪ್ಷನ್ ಅಂತ ಹಾಕಿದ್ರೆ, ಈ ಇಮೇಜ್ ಅಲ್ಲಿ ತೋರಿಸ್ತಾರೆ ನೋಡಿ, ಪಾಪ್ಯುಲೇಷನ್ ಅನ್ನೋದು ಒಂದು ಲೈನ್ ಅಲ್ಲಿ ತೋರಿಸ್ತಾರೆ, ಆಯಿಲ್, ಕೋಲು, ಗ್ಯಾಸ್ ಇದನ್ನೆಲ್ಲ ತೋರಿಸ್ತಾ ಹೋಗ್ತಾರೆ. ಅಂದ್ರೆ ಏನಾಗುತ್ತೆ, 900 ಇಂದ 2000 ತನಕ ಒಂದು ಮ್ಯಾಪಿಂಗ್ ಮಾಡಿದ್ರು. ಅದ್ರ ಬೇಸ್ ಮೇಲೆ ಈ ರೀತಿ ಬಳಸ್ತಾ ಹೋದ್ರೆ ಈ ಮಟ್ಟಕ್ಕೆ ಇದೆಲ್ಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದೆಲ್ಲ ಕಡಿಮೆ ಆಯ್ತು ಅಂದ್ರೆ ಮಾಮೂಲಿಯಾಗಿ ಭೂಮಿನಲ್ಲಿ ಇಂಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಮತ್ತೆ ರೀಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದ್ರೆ ಭೂಮಿ, ರೀಸ್ಟ್ರಕ್ಚರೈಸೇಷನ್ ಮಾಡ್ಕೋಬೇಕು ಅಂದ್ರೆ ಭೂಮಿ ಪ್ರಳಯ ಅನ್ನೋದಾಗುತ್ತೆ. ಅಂದ್ರೆ ಭೂಮಿ ಒಳಗಡೆ ಇರುವಂತ ಒಂದಷ್ಟು ಸಂಪನ್ಮೂಲಗಳು ಖಾಲಿ ಮಾಡಿದ್ರಿಂದ ಭೂಮಿ ಕುಸಿಯೋದಕ್ಕೆ ಶುರು ಆಗ್ಬೋದು. ಅಂಡರ್ಗ್ರೌಂಡ್ ವಾಟರ್ ಖಾಲಿ ಮಾಡಿದ್ರಿಂದ ಅಲ್ಲಿ ನೀರಿಲ್ಲದೆ ಆಗಿರ್ಬೋದು.
ವಾತಾವರಣ ಕಂಪ್ಲೀಟ್ ಆಗಿ ಕಲುಷಿತ ಆಗಿರೋದು. ಇದನ್ನೆಲ್ಲ ಮತ್ತೆ ರೀಸ್ಟೋರೇಷನ್ ಪ್ರಕೃತಿನೇ ಮಾಡ್ಕೋಬೇಕು. ಆ ಪ್ರಕೃತಿ ಮಾಡ್ಕೊಳ್ಳೋ ಕೆಲಸನ ಇವರು ಕೂಡ ಪ್ರಳಯ ಅಂತಾನೆ ಕರೆದಿದ್ರು, ಆದ್ರೆ ಎಂಡ್ ಆಫ್ ದಿ ವರ್ಲ್ಡ್ ಅಂತ ಬರೆದ್ರು. ಹೇಗೆ ಈಗ ಪ್ಲಾಸ್ಟಿಕ್ ನ ನಾವು ಅತಿಯಾಗಿ ಉತ್ಪಾದನೆ ಮಾಡ್ಬಿಟ್ವಿ, ಸಮುದ್ರದಲ್ಲಿ ಅಲ್ಲಿ ಇಲ್ಲಿ ಹಾಕ್ಬಿಟ್ವಿ, ಆದ್ರೆ ಆ ಪ್ಲಾಸ್ಟಿಕ್ ತಿನ್ನುವಂತ ಒಂದು ಬ್ಯಾಕ್ಟೀರಿಯಾನ ಉತ್ಪತ್ತಿ ಮಾಡೋ ಶಕ್ತಿ ಪ್ರಕೃತಿಗಿತ್ತು, ಪ್ರಕೃತಿ ಉತ್ಪತ್ತಿ ಮಾಡ್ತು. ಇವತ್ತು ಸಮುದ್ರದಲ್ಲಿರುವಂತ ಪ್ಲಾಸ್ಟಿಕ್ ನ ತಿನ್ನೋದಕ್ಕೆ ಶುರು ಮಾಡಿದಾವೆ ಆ ಬ್ಯಾಕ್ಟೀರಿಯಾಗಳು. ಕೆಲವಷ್ಟು ವರ್ಷಗಳಲ್ಲಿ ಆ ಪ್ಲಾಸ್ಟಿಕ್ ನ ತಿಂದಾಕಿ ಬ್ಯಾಕ್ಟೀರಿಯಾಗಳು ಈ ನೇಚರ್ ಏನಿದೆ ಇದನ್ನ ವಾಪಸ್ಸು ಹಳೆಯ ಪರಿಸ್ಥಿತಿ ತಂದು ಬಿಡುತ್ತೆ. ಅದನ್ನೇ ಪ್ರಕೃತಿನಲ್ಲಿ ನಡೆಯುವಂತ ಒಂದು ಕರೆಕ್ಷನ್ ಅಂತ ಕರೆದ್ರು. ಆ ಕರೆಕ್ಷನ್ ಅನ್ನ ಇವ್ರು ಹೇಳಿದ್ದು ಈ ಮ್ಯಾಪ್ ಅಲ್ಲಿ ದ ಎಂಡ್ ಆಫ್ ದಿ ವರ್ಲ್ಡ್, ಅಂದ್ರೆ ಈ ಟೈಮ್ ನಲ್ಲಿ ಎಂಡ್ ಆಗಿ ಹೊಸದು ಶುರು ಆಗುತ್ತೆ. ಯಾವಾಗಿಂದ? AD 2026 13. ಇದು ಇವ್ರು ಹೇಳಿದ್ದಲ್ಲ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ನಾನು ಅದೇ ಹೇಳಿದ್ದು, ಕ್ಯಾಲ್ಕುಲೇಟರ್ ಒಂದು ನಂಬರ್ ಕೊಟ್ರೆ ಅದೊಂದು ಉತ್ತರ ಕೊಡುತ್ತೆ. ಅದೇ ರೀತಿ ಇವರು ಒಂದು ಇಷ್ಟು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದ್ರ ಪ್ರಕಾರ ಕನ್ಸಂಪ್ಷನ್ ಅನ್ನೋ ಸಂಪನ್ಮೂಲಗಳು ಇಷ್ಟ ಆಗ್ತಾ ಇದೆ, ಈ ಬೇಸ್ ಮೇಲೆ ಒಂದು ಡೇಟ್ ಕೊಡುವಂದಾಗ ಆ ಡೇಟ್ ಕೊಟ್ಟಿದ್ದು ಇದು. ಅದೇ ತರ ನಾನು ಕೂಡ ಕೆಲವಷ್ಟು ಡೇಟ್ಗಳನ್ನ ಚೆಕ್ ಮಾಡ್ತಾ ಇರ್ತೀವಿ. ನಾನು ಮೊದಲೇ ಹೇಳಿದೆ ಒಂದೊಂದು ರೀತಿ ಡೇಟ್ ಕೊಡ್ತಾ ಇರುತ್ತೆ ಅಂತ. ಅದೇ ರೀತಿ ಈ ನಿಬಿರು ಪ್ಲಾನೆಟ್ ಅನ್ನೋದು ಯಾವಾಗ ಬರುತ್ತೆ, ಪ್ಲಸ್ ಅದರಿಂದ ಭೂಮಿಗೆ ಕತ್ತಲು ಯಾವಾಗಾದ್ರೂ ಆವರಿಸುತ್ತಾ ಅಂತ ಕೇಳಿದಾಗ ನಿಬಿರು ಪ್ಲಾನೆಟ್ ಇಂದ ಭೂಮಿಗೆ December 21st 2026 ಕತ್ತಲು ಆವರಿಸುತ್ತೆ ಅಂತ ಜೆಮಿನಿನೂ ಒಂದು ಡೇಟ್ ಕೊಡ್ತಾ ಇದೆ. ಅದೇ ಹೇಳಿದ್ದು, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಗಳು, ಕೆಲವಷ್ಟು ಕಂಪ್ಯೂಟರ್ ಕ್ಯಾಲ್ಕುಲೇಷನ್ಗಳು ಉತ್ತರ ಕೊಡೋ ಕೆಲಸ ಮಾಡುತ್ತೆ. ಅದ್ರ ಪ್ರಕಾರ ಹೋದ್ರೆ December 21st 2026 ಭೂಮಿನಲ್ಲಿ ಒಂದು ಭಾಗಕ್ಕೆ ಕೆಲವಷ್ಟು ಗಂಟೆಗಳ ಕಾಲ ಇಲ್ಲ ಕೆಲವಷ್ಟು ಸೆಕೆಂಡ್ಗಳ ಕಾಲ ಇರಬಹುದು, ಯಾವುದೋ ಒಂದು ಗ್ರಹ ಇಲ್ಲ ಒಂದು ಧೂಮಕೇತು ಏನೋ ಒಂದು ಸೂರ್ಯನಿಗೆ ಭೂಮಿಗೆ ಮಧ್ಯ ಬಂದು ಪಾಸ್ ಆಗುತ್ತೆ. ಇದರಿಂದ ಭೂಭಾಗ ಕತ್ತಲಿಂದ ಕೂಡುತ್ತೆ. ಇದು ಜೆಮಿನಿ ಕೊಡ್ತಾ ಇರುವಂತ ಉತ್ತರ. ಯಾಕೆ ಅಂದ್ರೆ ಈ ಉತ್ತರ ತೋರಿಸ್ತಾ ಇದ್ದೀನಿ ಅಂದ್ರೆ ಕ್ಯಾಲ್ಕುಲೇಷನ್ಗಳು ಈಗಿರುವಂತ ಕಂಪ್ಯೂಟರ್ಗಳು ಅಡ್ವಾನ್ಸ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಬಿಡುತ್ತೆ. ಅಂದ್ರೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ತಿಳಿಸುವಂತ ಕಂಪ್ಯೂಟರ್ಗಳು ಬಂದ್ಬಿಟ್ಟಿದೆ. ಅದೇ ರೀತಿ ಕ್ಯಾಲ್ಕುಲೇಷನ್ ಕೊಡ್ತಾ ಇದೆ. ಒಂದು ಡೇಟ್ ಅನ್ನ December 21st 2026 ನಿಬಿರು ದ ಟ್ವಿನ್ ಲೈಟ್ ಅರೈವ್ಸ್ ಅಂತ ಕೊಟ್ಬಿಡ್ತಾರೆ. ಇಲ್ಲಿ 2026 ಬ್ಲಾಕ್ ಔಟ್ ಅಂತಾನೆ ಅದೇ ಮೆನ್ಷನ್ ಮಾಡ್ತಾ ಇದೆ. ನಾನೇನ್ ಹೇಳ್ತಾ ಇಲ್ಲ, ಜೆಮಿನಿ ಕೊಡ್ತಾ ಇರೋದು. ಯಾಕೆಂದ್ರೆ ಜೆಮಿನಿ ಸಿಂಬಲ್ ನಿಮಗೂ ಕಾಣಿಸ್ತಾ ಇರೋದು ಕಾರ್ನರ್. ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಕೂಡ ಆಗಿನ ಕಾಲದಲ್ಲೂ ಕಂಪ್ಯೂಟರ್ಗಳಿದ್ವು, ಅವು ಕೆಲವಷ್ಟು ಡೇಟಾಗಳನ್ನ ಕ್ಯಾಲ್ಕುಲೇಷನ್ ಮಾಡಿ ಉತ್ತರ ಕೊಟ್ಟಂತ ಡೇಟು ಇದು. ಇಲ್ಲಿ ಆಗ್ಲೇಬೇಕು ಅಂತ ಏನಿಲ್ಲ, ಬಟ್ ಕರೆಕ್ಷನ್ ಅನ್ನೋದು ಈ ಟೈಮ್ ಇಂದ ಶುರು ಆಗುತ್ತೆ. ಅಂದ್ರೆ ಈ ಟೈಮ್ಗೆ ಎಂಡ್ ಆಗುತ್ತೆ. ಅಂದ್ರೆ ಈಗಿರುವಂತ ಜನಸಂಖ್ಯೆ ಅಲ್ಲಿಗೆ ನಿಲ್ಲಬೇಕು, ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಆಗಬಾರದು ಅಂತ ಒಂದು ಲೆಕ್ಕಾಚಾರ ಮಾಡಿತ್ತಲ್ಲ, ಅದು ಆ ಡೇಟು. ಅಲ್ಲಿಂದ ಮುಂದಕ್ಕೆ ಜನಸಂಖ್ಯೆ ಜಾಸ್ತಿ ಆಗೋದಿಲ್ಲ, ಇನ್ನ ಜನಸಂಖ್ಯೆ ಅನ್ನೋದು ಅಲ್ಲಿಂದ ಕಡಿಮೆ ಆಗ್ತಾ ಹೋಗುತ್ತೆ ಅಂತಾನೆ ಇವರು ತಿಳಿಸಿರೋದು. ಕಂಪ್ಯೂಟರ್ ತಿಳಿಸಿರುವಂತ ಕ್ಯಾಲ್ಕುಲೇಷನ್ 1960 ನಲ್ಲಿ ಮಾಡಿರುವಂತ ಕ್ಯಾಲ್ಕುಲೇಷನ್ ಇದು. ಅಂದ್ರೆ ಇನ್ನೇನು ಜಾಸ್ತಿ ಇಲ್ಲ, ಇನ್ನೊಂದು 6 ತಿಂಗಳಿಂದ ಶುರು ಆಗುತ್ತೆ. ಅಂದ್ರೆ ಜನಸಂಖ್ಯೆ ಕಡಿಮೆ ಆಗೋದಕ್ಕೆ ಯಾವ ರೂಪದಲ್ಲಿ ಬೇಕಾದ್ರೂ ಆಗ್ಬೋದು. ಒಂದು, ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಜನಸಂಖ್ಯೆ ಕಡಿಮೆ ಆಗ್ಬೋದು, ಇಲ್ಲ ಸೆಕೆಂಡು ಕಾಯಿಲೆಗಳಿಂದ ಜನಸಂಖ್ಯೆ ಕಡಿಮೆ ಆಗ್ಬೋದು, ಯುದ್ಧಗಳಿಂದ ಜನಸಂಖ್ಯೆ ಕಡಿಮೆ ಆಗ್ಬೋದು, ಇಲ್ಲ ಪ್ರಕೃತಿ ವಿಕೋಪಗಳಿಂದ ಜನಸಂಖ್ಯೆ ಕಡಿಮೆ ಆಗ್ಬೋದು. ಒಟ್ಟಿನಲ್ಲಿ ಜನಸಂಖ್ಯೆ ಇವತ್ತಿರುವಂತದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಜ್ಞಾನಿಗಳು ಬರೆದಿದ್ದಾರಲ್ಲ, ನಮ್ಮ ಕಾಲಜ್ಞಾನಿಗಳು ಅಂತ ಹೇಳ್ಬೇಕು ಅಂದ್ರೆ, ಯಾಕಂದ್ರೆ ನಮ್ಮ ಭಾರತದಲ್ಲಿದ್ದಂತ ಕಾಲಜ್ಞಾನಿಗಳು ಬರೆದಿರೋ ಪ್ರಕಾರ 7 ದ್ವೀಪಕ್ಕೆ 1 ದ್ವೀಪ ಉಳಿಯುತ್ತೆ. ಅಂದ್ರೆ 700 ಕೋಟಿ ಇದ್ರೆ 100 ಕೋಟಿ ಉಳಿತಾರೆ. ಈಗಿರುವಂತ 850 ಕೋಟಿ ಜನಸಂಖ್ಯೆಗೆ ಹತ್ರ 120ರಿಂದ 130 ಕೋಟಿ ಒಳಗಡೆ ಜನ ಉಳಿತಾರೆ ಅನ್ನೋದು ಲೆಕ್ಕಾಚಾರ ಜ್ಞಾನಿಗಳು ಬರೆದಿದ್ದು. ಅದು ಶುರು ಆಗುತ್ತೆ ಈ ಟೈಮ್ ಇಂದ ಅಂತ ಇವರು ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ. ಈ ಡೇಟ್ ಆದ್ಮೇಲೆ ಜನಸಂಖ್ಯೆ ಯಾವ ರೀತಿ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆಗುತ್ತೆ ಅಂದ್ರೆ ಏನೇನ್ ಬೇಕಾದ್ರೂ ಆಗಬಹುದು, ಇಲ್ಲ ಪ್ಲಾನ್ ಮಾಡಬಹುದು. ಅದಕ್ಕೆ ನೋಡ್ಬೇಕು ಏನೇನ್ ಪ್ಲಾನ್ ಮಾಡ್ತಾರೆ, ಈಗ ಎಂಡ್ ಮಾಡ್ತಾರೆ. ಈ ಕಾಯಿಲೆ ಬಂದಿತ್ತಲ್ಲ ರೀಸೆಂಟ್ ಆಗಿ, ಕಾಯಿಲೆ ಬಂದ ಜನರನ್ನ ಕೊಂದ್ರು ಅಂತಾನೆ ಹೇಳ್ಬೋದು, ಯಾವುದು ಕರೋನಾದಿಂದ. ಆ ರೀತಿ ಏನಾದ್ರು ಎಂಡ್ ಮಾಡ್ತಾರಾ, ಇಲ್ಲ 2029ಕ್ಕೆ ಯಾವ್ದೋ ಒಂದು ಉಲ್ಕೆ ಒಂದು ಪಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಅದರಿಂದ ಎಂಡ್ ಮಾಡ್ತಾರಾ, ಇಲ್ಲ ಅತಿಯಾದ ಮಳೆ ಅತಿಯಾದ ಬರಗಾಲದಿಂದ ಎಂಡ್ ಮಾಡ್ತಾರಾ, ಕಾಯ್ದು ನೋಡ್ಬೇಕು. ಒಟ್ಟಿನಲ್ಲಿ ಈ ಟೈಮ್ ಆದ್ಮೇಲೆ ಎಂಡಿಂಗ್ ಅನ್ನೋದು ಶುರು ಅಂತ ಇವರ ಕ್ಯಾಲ್ಕುಲೇಷನ್, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ ಅಷ್ಟೇ. ಇನ್ನ ಈ ತರದ್ದು ಎಷ್ಟೋ ವಿಷಯಗಳಿದೆ, ನಮಗೂ ಗೊತ್ತಿಲ್ಲ. ಹಿಸ್ಟ್ರಿ ಅನ್ನೋದು ತಿಳ್ಕೊಳ್ತಾ ಹೋದಷ್ಟು ಡೆಪ್ತ್ ಜಾಸ್ತಿನೇ ಇರುತ್ತೆ. ನಮ್ಗೆ ಸಾಧ್ಯ ಆಗೋ ಮಟ್ಟಿಗೆ ತಿಳ್ಕೊಂಡು ನಿಮಗ್ ತಿಳಿಸೋ ಕೆಲಸ ಮಾಡ್ತೀವಿ. ಯಾರನ್ನು ಭಯ ಪಡಿಸುವಂತದ್ದಲ್ಲ, ಎಚ್ಚರಿಸುವಂತದ್ದಷ್ಟೇ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ. ಇನ್ನ ಬೇರೆ ಬೇರೆ ವಿಷಯಗಳಿದೆ, ತಿಳಿಸ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.